ಪ್ರತಿಯೊಬ್ರು ಒಂದ್ ಸೀರೆ ತಗೊಂಡ್ರೆ 1,000 ರೂಪಾಯಿ ಸೀರೆ ತಗೊಂಡ್ರೆ ಒಂದ್ 500 ರೂಪಾಯಿ ವರ್ಕ್ ಮಾಡ್ಸೋದು ಕಾನ್ಸೆಪ್ಟ್ ಆಗ್ಬಿಟ್ಟಿದೆ ಈಗ. ಅದನ್ನ ಒಂದ್ ಮಿಷನ್ ಹಾಕೊಂಡೆ ನಾನು. ಸ್ಟಾರ್ಟಿಂಗ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದೆ 6 months ಬ್ಯಾಕ್ ಒಂದ್ ಮಿಷನ್ ಹಾಕೊಂಡೆ. ಬಟ್ ಅದು ನನಗೆ ಸಕ್ಸಸ್ ಆಯ್ತು. ಈಗ 1 month ಬ್ಯಾಕ್ ಮತ್ತೆ ಇನ್ನೊಂದ್ ಮಿಷನ್ ಹಾಕೊಂಡೆ ಸರ್. ನನ್ಗೆ ಅಲ್ಲಿ ನಿಮ್ದು ಇನ್ಸ್ಪಿರೇಷನ್ ಏನಂದ್ರೆ ಒಂದೇ ರೂಟ್ ಅಲ್ಲಿ ಯಾವತ್ತೂ ಹೋಗ್ಬಾರ್ದು. ನಮ್ ರೂಟ್ ಅಲ್ಲಿ ಏನಿರುತ್ತೋ ಇನ್ನೇನ ಜಾಯಿನ್ ಮಾಡ್ಕೋಬಹುದು, ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಸರ್. ಸರ್ ನಾನು ಸುಮ್ಮನೆ ಹಿಂಗೆ ಫೇಸ್ಬುಕ್ ಅಲ್ಲಿ ನೋಡೋವಾಗ ನಿಮ್ದೊಂದು ಕ್ಲಾಸ್ ಅಟೆಂಡ್ ಮಾಡಿದೆ. ಬಿಸ್ನೆಸ್ ಟೆಕ್. ನಾವು ಆಕ್ಚುಲಿ ಯಾವ್ದೋ ಒಂದು ಸುಮ್ಮನೆ ಬಟ್ಟೆ ಅಂಗಡಿ ಇಟ್ಟಿದೀನಿ, ವ್ಯಾಪಾರ ಮಾಡ್ಬೇಕು ಅಷ್ಟೇ ಕಾನ್ಸೆಪ್ಟ್. ಏನೋ ಒಂದ್ ನಿಮ್ ನೋಡಿದಾಗ ಯಾಕೆ ಬೆಳಿಬೇಕು, ಏನ್ ಮಾಡ್ಬೋದು ಅನ್ನೋದನ್ನ ನಿಮ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೆ, ಮತ್ತೆ ಈ ಲೇಬರ್ಸ್ ನ ಹೆಂಗ್ ಮೇಂಟೈನ್ ಮಾಡೋದು, ಬಾರ್ಗೇನಿಂಗ್ ಹೆಂಗ್ ಮೇಂಟೈನ್ ಮಾಡೋದು, ಮತ್ತೆ ಫೈನಾನ್ಷಿಯಲಿ ನೀವ್ ಒಂದ್ಸಲಿ ಹೇಳಿದ್ರಿ ನಾವು ಏನಂದ್ರೆ ಎಲ್ಲ ನಾವು ಬಂದಿದ್ದನ್ನೆಲ್ಲ ಇನ್ನೊಂದ್ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಇಲ್ಲಿ ಬರ್ಡನ್ ಆಗುತ್ತೆ. ಯಾವ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕು, ಯಾವ್ದನ್ನ ಅದೆಲ್ಲ ನಿಮ್ ಕ್ಲಾಸ್ ಒಂದೇ ಕ್ಲಾಸ್ ಅಲ್ಲಿ ನಾನು ಅಟೆಂಡ್ ಮಾಡಿದ್ದು. ನಾನು ಅದುವರೆಗೂ ಕಸ್ಟಮರ್ಸ್ ಒಂದು ಫೋನ್ ನಂಬರ್ ತಗೊಳ್ಳೋದಾಗ್ಲಿ, ಇಲ್ಲ ಅವ್ರದ್ದು ಏನಾದ್ರು ಏನ್ ಬೇಕು ಅವ್ರ ಒಪಿನಿಯನ್ ತಿಳ್ಕೊಳ್ಳೋದು ಏನು ಮಾಡ್ತಾ ಇಲ್ಲ. ನಾನು ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ ನೆಕ್ಸ್ಟ್ ಡೇ ಇಂದ ಶುರು ಮಾಡಿದ್ದೆ ಅದು. ಕಸ್ಟಮರ್ಸ್ ಫೋನ್ ನಂಬರ್ ಕಲೆಕ್ಟ್ ಮಾಡೋದು, ಅವ್ರಿಗೆ ಏನೇನು ಬೇಕನ್ಸುತ್ತೆ ಫ್ಯೂಚರ್ ಅಲ್ಲಿ ಅದನ್ನೆಲ್ಲ ಅವರಿಂದಾನೇ ಕೇಳೋದು, ತಂದ್ಕೊಡೋದು, ಅವನ್ನೆಲ್ಲ ಆಡ್ ಮಾಡ್ಕೋತಾ ಬಂದೆ ಸರ್. BTA ಜಾಯಿನ್ ಆದ್ರೆ ತುಂಬಾನೇ ಬೆಳಿಬೋದು, ಅದಂತೂ ನಿಜ. ಮತ್ತೆ BTA ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ನಾವು ಅವ್ರು ಫಾಲೋ ಅಪ್ ಮಾಡೋದ್ಕಿಂತ ಅವರೇ ನಮ್ಗೆ ಫಾಲೋ ಅಪ್ ಮಾಡೋದು ಜಾಸ್ತಿ. ಸರ್ ಟೀಮ್ ಎಲ್ಲ ಅಷ್ಟೇ ಫೋನ್ ಮಾಡ್ತಾರೆ, ಕಾಲ್ ಮಾಡ್ತಿರ್ತಾರೆ, ಹೆಂಗ್ ಮಾಡ್ಬೋದು, ಯಾವ್ದು ಇದಿದೆ, ಯಾವ ತರ ಪ್ರತಿಯೊಂದು ಅವರೇ ಗೈಡೆನ್ಸ್ ಕೊಡ್ತಾರೆ ಸರ್. ಅದ್ರ ಬಗ್ಗೆ 2 ಮಾತಿಲ್ಲ. ನಾವು ಅವ್ರು ಹೇಳೋದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ 100% 200% ಬೆಳಿಬೋದು ಸರ್.